ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಸಿಗುತ್ತೆ. ಗೆಳೆಯರೇ, ನಿಮಗಿದು ಗೊತ್ತೇ? 1 ಕಪ್ ಕಾಫಿಯ ಸಹಾಯದಿಂದ ನೀವು ಇರುವ ಜಾಗದಲ್ಲಿ ಮಳೆ ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ತಿಳಿಯಬಹುದಾಗಿದೆ. ಇಂತಹ ಹಲವಾರು ಫ್ಯಾಕ್ಟ್ಸ್ಗಳನ್ನು ನೀವು ಈ ವಿಡಿಯೋದ ಮೂಲಕ ತಿಳಿದುಕೊಂಡ ನಂತರ ನೀವು ಕೂಡ ಒಮ್ಮೆ ಶಾಕ್ನಲ್ಲಿ ಮುಳುಗಿರುತ್ತೀರಾ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇಂತಹ ಸಾಕಷ್ಟು ಫ್ಯಾಕ್ಟ್ಸ್ಗಳನ್ನು ನಾವು ಈಗ ತಿಳಿಯೋಣ. ಫ್ಯಾಕ್ಟ್ ನಂಬರ್ 1, ನೀವು ಭಾರತದಲ್ಲಿ ಹಲವಾರು ಬಣ್ಣಗಳ ಕೋಳಿಗಳನ್ನು ನೋಡಬಹುದು. ಆದರೆ ಇಂಡೋನೇಷ್ಯಾ ಎಂಬ ಪ್ರದೇಶದಲ್ಲಿ ನಿಮಗೆ ಇಲ್ಲಿಯ ತರ ಬಣ್ಣ ಬಣ್ಣದ ಕೋಳಿ ಕಾಣಲಾಗುವುದಿಲ್ಲ. ಅಲ್ಲಿ ನಿಮಗೆ ಕೇವಲ ಕಪ್ಪು ಮೈಬಣ್ಣ ಹೊಂದಿರುವ ಕೋಳಿಗಳನ್ನು ಮಾತ್ರ ನೀವು ಕಾಣಬಹುದಾಗಿದೆ. ಈ ಕೋಳಿಯ ಜಾತಿಗಳಿಗೆ ವಿಶೇಷವಾಗಿ ಅಯಾನ್ಸಿಯಾನಿ ಎನ್ನುತ್ತಾರೆ. ಈ ಕೋಳಿಯ ಕಣ್ಣುಗುಡ್ಡೆಯಿಂದ ಹಿಡಿದು ದೇಹದ ಎಲ್ಲಾ ಭಾಗವೂ ಕಪ್ಪಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 2, ನಾರ್ತನ್ ಮೊರಾಕೊ ಎಂಬುವ ಪ್ರದೇಶದಲ್ಲಿ ಚೆಪ್ಸಿಯಾ ಎಂಬುವ ಚಿಕ್ಕ ಊರಿದೆ. ಈ ಊರು ನೀಲಿ ಬಣ್ಣದ ಪ್ರಕೃತಿಯನ್ನು ಹೊಂದಿದೆ. ಎಂದರೆ ಈ ಊರಿನ ಎಲ್ಲ ಮನೆಗಳ ಗೋಡೆಗಳು ಹಾಗೂ ಎಲ್ಲ ವಸ್ತುಗಳು ಕೂಡ ನೀಲಿ ಬಣ್ಣದಿಂದ ತುಂಬಿರುತ್ತದೆ. ಇದಷ್ಟೇ ಅಲ್ಲ, ಈ ಊರಿನ ರಸ್ತೆಗಳು, ಲೈಟ್ ಕಂಬಗಳು ಹಾಗೂ ಪಿಲ್ಲರ್ಗಳು ಮುಂತಾದವು ಕೂಡ ನೀಲಿ ಬಣ್ಣದಿಂದಲೇ ಕೂಡಿರುತ್ತವೆ. ಆದರೆ ಇದಕ್ಕೆ ಕಾರಣ ಏನು ಎಂಬುದು ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ಫ್ಯಾಕ್ಟ್ ನಂಬರ್ 3, ಚೈನಾದ ಒಂದು ದಂಪತಿಗಳಿಗೆ ತಮ್ಮ ಮನೆಯ ಮುಂದಿನ ರಸ್ತೆಯನ್ನು ಅಗಲೀಕರಣ ಮಾಡುವುದಕ್ಕಾಗಿ ತಮ್ಮ ಮನೆಯನ್ನು ಬಿಡಬೇಕು ಎಂದು ಸರ್ಕಾರದಿಂದ ಒಂದು ಮನವಿ ಬರುತ್ತದೆ. ಇದಕ್ಕೆ ಈ ದಂಪತಿಗಳಿಗೆ ಸರ್ಕಾರ ಎಷ್ಟು ಹಣ ಕೊಡ್ತೀವಿ ಅಂದರೂ ಅವರು ಮನೆ ಖಾಲಿ ಮಾಡುವುದಕ್ಕೆ ಒಪ್ಪಲಿಲ್ಲ. ಇದಾದ ನಂತರ ಸರ್ಕಾರ ಆ ಮನೆ ಅಲ್ಲಿ ಇದ್ದಂತೆಯೇ ರಸ್ತೆ ಅಗಲೀಕರಣದ ಕಾರ್ಯವನ್ನು ಶುರು ಮಾಡುತ್ತದೆ. ಇದಾದ ಮೇಲೆ ಅದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿದ ನಂತರ ಆಗಿದ್ದೇನು ಎಂಬುದನ್ನು ನೀವೇ ಈ ಚಿತ್ರದಲ್ಲಿ ನೋಡಬಹುದು. ಫ್ಯಾಕ್ಟ್ ನಂಬರ್ 4, ಜಪಾನ್ನಲ್ಲಿ ಸಾಕಿರುವ ಒಂದು ಪೆಂಗ್ವಿನ್ ಇದೆ. ಈ ಪೆಂಗ್ವಿನ್ಗೆ ಎಷ್ಟು ಬುದ್ಧಿವಂತಿಕೆ ಇದೆ ಎಂದರೆ ತಾನು ಮನೆಯಿಂದ ಹೊರಡಬೇಕಾದ್ರೆ ಒಂದು ಬ್ಯಾಗನ್ನು ತನ್ನ ಬೆನ್ನ ಹಿಂದೆ ಸಿಗಿಸಿಕೊಂಡು ಮಾರ್ಕೆಟ್ಗೆ ಹೋಗಿ ಮೀನನ್ನು ತೆಗೆದುಕೊಂಡು ಮತ್ತೆ ಮನೆಗೆ ವಾಪಸ್ ಬರುತ್ತಿತ್ತು. ಫ್ಯಾಕ್ಟ್ ನಂಬರ್ 5, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ವಾಯುಮಂಡಲದ ಒಂದು ಒತ್ತಡ. ಈ ಒತ್ತಡವು ನಿಮ್ಮ ಕಪ್ನಲ್ಲಿರುವ ಒಂದು ಕಾಫಿಯನ್ನು ಕೂಡ ಎಫೆಕ್ಟ್ ಮಾಡುತ್ತದೆ. ಇದು ಹೇಗೆ ಅಂತ ನೀವು ಕೇಳ್ಬೋದು, ಆದರೆ ಇದು ಒಂದು ಫ್ಯಾಕ್ಟ್. ಇದನ್ನು ನೀವೇ ಟೆಸ್ಟ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂದರೆ ನಿಮ್ಮ ಕಾಫಿಯ ಒಂದು ಲೋಟದಲ್ಲಿ ನೀವು ಬಬಲ್ಸ್ ಇರುತ್ತೆ, ಅಂದರೆ ನೊರೆಗಳಿರುತ್ತಲ್ಲ, ಅದು ನಿಮ್ಮ ಕಾಫಿಯ ಮಧ್ಯಭಾಗದಲ್ಲಿದ್ದರೆ ಆದಷ್ಟು ಬೇಗ ಮಳೆ ಆಗುತ್ತದೆ ಎಂಬ ಒಂದು ನಂಬಿಕೆಯನ್ನು ನೀವು ಇಟ್ಕೊಬೇಕು. ಅಥವಾ ನೀವೇ ಇದನ್ನು ಒಂದ್ಸತಿ ಚೆಕ್ ಮಾಡಿ. ಸಾಮಾನ್ಯವಾಗಿ ನಿಮ್ಮ ಕಾಫಿಯ ಒಂದು ನೊರೆಗಳೇನಿರುತ್ತೆ ಸೈಡಲ್ಲಿರುತ್ತೆ, ಆದರೆ ಯಾವಾಗ ಅದು ಮಧ್ಯದಲ್ಲಿರುತ್ತೋ ಇದು ಮುಂದಾಗುವ ಮಳೆಗೆ ಸೂಚನೆ ಅಂತಲೇ ಹೇಳ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ಬೋನಸ್ ಫ್ಯಾಕ್ಟ್, ನಿಮಗೆ ಗೊತ್ತಿರುವ ಹಾಗೆ ಈ ದೇಶದ ಅಥವಾ ಇಡೀ ಜಗತ್ತಿನ ಅತ್ಯಂತ ಆರೋಗ್ಯಕರ ಹಣ್ಣು ಯಾವುದು? ನೀವು ಸಾಕಷ್ಟು ಜನ ನಿಮ್ಮಲ್ಲಿ ಹೇಳ್ಬೋದು ಆ್ಯಪಲ್ ಅಥವಾ ಮ್ಯಾಂಗೋ ಅಥವಾ ಹೇಳ್ಬೋದು. ಆದರೆ ಅವಕ್ಯಾಡೋ ಎಂಬ ಹಣ್ಣಿನ ಮುಂದೆ ಈ ಹಣ್ಣುಗಳು ಯಾವ ಲೆಕ್ಕಕ್ಕೂ ಇರೋದಿಲ್ಲ. ಏಕೆಂದರೆ ಇದರಲ್ಲಿ 25ಕ್ಕಿಂತ ಹೆಚ್ಚು ಪೋಷಕಾಂಶಗಳು ಹೊಂದಿರುತ್ತವೆ. ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಷ್ಟರಲ್ಲಿ ನಿಮಗೆ ಯಾವ ಫ್ಯಾಕ್ಟ್ಸ್ ಇಷ್ಟ ಆಯಿತು ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.